ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶವಂತ್. ಯಶ್ ಹೆಲ್ತ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವೆಲ್ಲರೂ ಎದುರಿಸುತ್ತಿರುವ ಅತಿ ದೊಡ್ಡ ಆರೋಗ್ಯ ಸಮಸ್ಯೆ ಅಂದರೆ ಅದು ಬೊಜ್ಜು. ಎಷ್ಟೋ ಜನ ಜಿಮ್ಗೆ ಹೋಗ್ತಾರೆ, ಡಯಟ್ ಮಾಡ್ತಾರೆ, ಆದರೂ ಹೊಟ್ಟೆಯ ಸುತ್ತ ಇರೋ ಆ ಹಠಮಾರಿ ಕೊಬ್ಬು ಮಾತ್ರ ಕಡಿಮೆ ಆಗೋದೇ ಇಲ್ಲ. ಇದರಿಂದ ಬಟ್ಟೆ ಹಾಕೋಕ್ಕೆ ಮುಜುಗರ ಆಗೋದು ಅಷ್ಟೇ ಅಲ್ಲ, ಇದು ಹಾರ್ಟ್ ಅಟ್ಯಾಕ್, ಶುಗರ್ನಂತಹ ಕಾಯಿಲೆಗಳಿಗೂ ದಾರಿ ಮಾಡಿಕೊಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಡುಗೆ ಮನೆಯ ಪದಾರ್ಥಗಳನ್ನು ಬಳಸಿ ಕೇವಲ 7 ದಿನಗಳಲ್ಲಿ ಈ ಬೊಜ್ಜನ್ನು ಹೇಗೆ ಕರಗಿಸಬಹುದು ಅಂತ ಸೈಂಟಿಫಿಕ್ ಆಗಿ ವಿವರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಯಾವತ್ತೂ ಅಪಾಯಕಾರಿ. ನೋಡಿ ಗೆಳೆಯರೆ, ನಾವು ಮನೆಮದ್ದು ಶುರು ಮಾಡೋ ಮೊದಲು ಬೊಜ್ಜು ಯಾಕೆ ಬರುತ್ತೆ ಅಂತ ತಿಳ್ಕೋಬೇಕು. ಮೊದಲನೆಯದು, ನಾವು ತಿನ್ನುವ ಆಹಾರದಲ್ಲಿ ಸಕ್ಕರೆ ಮತ್ತು ಮೈದಾ ಅಂಶ ಜಾಸ್ತಿ ಇರೋದು. ಎರಡನೆಯದು, ಊಟ ಆದ ತಕ್ಷಣ ಒಂದೇ ಕಡೆ ಕುಳಿತುಕೊಳ್ಳುವುದು ಅಥವಾ ಮಲಗೋದು. ಮೂರನೆಯದು, ಒತ್ತಡ ಅಥವಾ ಸ್ಟ್ರೈನ್ ಮತ್ತು ಸರಿಯಾದ ನಿದ್ದೆ ಇಲ್ಲದಿರುವುದು. ಈ ಕಾರಣಗಳಿಂದ ನಮ್ಮ ಮೆಟಬಾಲಿಸಮ್ ಅಂದರೆ ಜೀರ್ಣಕ್ರಿಯೆ ವೇಗ ಕಡಿಮೆ ಆಗುತ್ತೆ ಮತ್ತು ದೇಹವು ಕೊಬ್ಬನ್ನು ಹೊಟ್ಟೆಯ ಭಾಗದಲ್ಲಿ ಸ್ಟೋರ್ ಮಾಡುತ್ತೆ. ಈಗ ನಾನು ಹೇಳೋ ಈ ಟಿಪ್ಸ್ ನಿಮ್ಮ ಮೆಟಬಾಲಿಸಮ್ನ ರಾಕೆಟ್ ವೇಗದಲ್ಲಿ ಹೆಚ್ಚಿಸುತ್ತೆ. ಮೊದಲನೇದಾಗಿ, 1 ಗ್ಲಾಸ್ ನೀರನ್ನು ತಗೊಳ್ಳಿ. ಅದಕ್ಕೆ 1 ಚಮಚ ಜೀರಿಗೆ ಮತ್ತು 1 ಸಣ್ಣ ತುಂಡು ದಾಲ್ಚಿನ್ನಿ ಅಂದರೆ ಚಕ್ಕೆ ಹಾಕಿ 5 ನಿಮಿಷ ಚೆನ್ನಾಗಿ ಕುದಿಸಿ. ಜೀರಿಗೆ ನಮ್ಮ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ದಾಲ್ಚಿನ್ನಿ ಅಂದರೆ ಚಕ್ಕೆ ನಮ್ಮ ದೇಹದಲ್ಲಿ ಇರೋ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸಿ ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತೆ. ಈ ನೀರನ್ನು ಸೋಸಿಕೊಂಡು ರಾತ್ರಿ ಮಲಗುವ 30 ನಿಮಿಷ ಮೊದಲು ಉಗುರು ಬೆಚ್ಚಗಾಗಲೇ ಕುಡಿರಿ. ನೀವು ಮಲಗಿದ್ದಾಗಲೂ ನಿಮ್ಮ ದೇಹದ ಕೊಬ್ಬು ಕರಗುತ್ತಾ ಇರುತ್ತೆ. ಇನ್ನು ಎರಡನೇ ಮದ್ದು, ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋದು. 1 ಗ್ಲಾಸ್ ಬಿಸಿ ನೀರಿಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಮತ್ತು 1 ಚಮಚ ಶುಂಠಿ ರಸ ಸೇರಿಸಿ. ನಿಂಬೆಹಣ್ಣಿನಲ್ಲಿರೋ ವಿಟಮಿನ್ ಸಿ ಮತ್ತು ಶುಂಠಿಯಲ್ಲಿರೋ ಜಿಂಜರ್ ಆಯಿಲ್ ಅಂಶಗಳು ನಿಮ್ಮ ದೇಹದ ಒಳಗಿರೋ ವಿಷಕಾರಿ ಅಂಶವನ್ನು ಅಂದರೆ ಟಾಕ್ಸಿನ್ಸ್ ಹೊರ ಹಾಕುತ್ತವೆ. ಇದನ್ನು ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೂ ಕರೀತಾರೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ನಿಮ್ಮ ಇಡೀ ದಿನದ ಎನರ್ಜಿ ಹೆಚ್ಚಾಗುತ್ತೆ ಮತ್ತು ಹೊಟ್ಟೆ ಬೇಗ ಹಗುರ ಆಗುತ್ತೆ. ಗೆಳೆಯರೇ, ಕೇವಲ ಮನೆಮದ್ದು ಕುಡಿದರೆ ಸಾಲದು. ಇದರ ಜೊತೆ ಈ 3 ನಿಯಮ ಪಾಲಿಸಿ. ಸಕ್ಕರೆಗೆ ಗುಡ್ ಬೈ ಹೇಳಿ. ಸ್ವೀಟ್ ಮತ್ತು ಕೂಲ್ ಡ್ರಿಂಕ್ಸನ್ನು 7 ದಿನ ಪೂರ್ತಿಯಾಗಿ ನಿಲ್ಲಿಸಿ. ನಡಿಗೆ ಮುಖ್ಯ. ದಿನಕ್ಕೆ ಕನಿಷ್ಠ 20 ನಿಮಿಷ ವೇಗವಾಗಿ ನಡೆಯಿರಿ. ಮತ್ತು ನೀರು, ದಿನಕ್ಕೆ 3-4 ಲೀಟರ್ ನೀರು ಕುಡೀರಿ. ಇದು ನಿಮ್ಮ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸುತ್ತೆ. ಸ್ನೇಹಿತರೆ, ಈ ಟಿಪ್ಸನ್ನು ಸತತ 7 ದಿನ ಪಾಲಿಸಿ ನೋಡಿ. ನಿಮ್ಮಲ್ಲಿ ಆಗೋ ಬದಲಾವಣೆಯನ್ನು ನೀವೇ ಗಮನಿಸ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ನನ್ನ ಚಾನಲ್ ಯಶ್ ಹೆಲ್ತ್ ಟಿಪ್ಸ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು. ಜೈ ಹಿಂದ್.